ಯಮ. ಯಮನ ಸ್ಥಾನ ಯಾವುದು ಅಂತಂದರೆ ದಕ್ಷಿಣ ಮತ್ತು ನೈಋತ್ಯ ಇವೆರಡರ ಮಧ್ಯೆ ಒಂದು ಸ್ಥಾನವಿದೆ. ಅದರ ಹೆಸರು ಸಂಯಮನಿ. ಯಮನ ಹೆಂಡತಿ ಧೂಮ್ರವತಿ. ಯಮನು ಯಮಲೋಕಕ್ಕೆ ಅಧಿಪತಿ. ಸ್ವರ್ಗ ಬೇರೆ, ನರಕ ಬೇರೆ. ಯಮಲೋಕವು ಸ್ವರ್ಗ ಮತ್ತು ನರಕಗಳಿಗೆ ಮಧ್ಯೆ ಇರುವ ಜಂಕ್ಷನ್. ಅಲ್ಲಿಂದ ಯಮನು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕಳುಹಿಸುವ ತೀರ್ಮಾನ ತೆಗೆದುಕೊಳ್ತಾನೆ. ಜೀವಿಯು ಸತ್ತ ನಂತರ ಮೊದಲು ಹೋಗುವುದು ಚಂದ್ರಲೋಕಕ್ಕೆ, ಅಂದರೆ ಪಿತೃಲೋಕ. ನಮಗೆ 15 ದಿನಗಳು ಅಂತಂದರೆ ಚಂದ್ರಲೋಕದಲ್ಲಿ ಅವರಿಗೆ 1 ಪಕ್ಷ, ಅಂದರೆ 2 ಪಕ್ಷ ಅಂತಂದರೆ 1 ತಿಂಗಳು. ಆದ್ದರಿಂದಲೇ ನಾವು ಮಾಸಿಕಗಳನ್ನು ಇಡುವುದು. ಇವೆಲ್ಲವನ್ನು ನಮ್ಮ ಋಷಿಗಳು ತಮ್ಮ ಯೋಗ ಶಕ್ತಿಯಿಂದ ನೋಡಿರುತ್ತಾರೆ. ಮಾನವನಿಗೆ 3 ಶಕ್ತಿಗಳಿವೆ: ಯಂತ್ರಶಕ್ತಿ, ಮಂತ್ರಶಕ್ತಿ ಹಾಗೂ ತಂತ್ರಶಕ್ತಿಗಳಿವೆ. ಆದರೆ ಯಂತ್ರಶಕ್ತಿಯನ್ನು ಮಾತ್ರ ನಂಬುತ್ತಾನೆ, ಮಂತ್ರ ತಂತ್ರಗಳನ್ನು ನಂಬುವುದಿಲ್ಲ. ಯಾಕೆಂದರೆ ಅವೆರಡೂ ಕಣ್ಣಿಗೆ ಕಾಣಿಸದು. ಲಲಿತಾ ಸಹಸ್ರನಾಮದಲ್ಲಿಯೂ ಸಹ ಸರ್ವಯಂತ್ರಾತ್ಮಿಕ, ಸರ್ವತಂತ್ರಾತ್ಮಿಕ, ಸರ್ವಮಂತ್ರಾತ್ಮಿಕ ಇವು 3 ಒಟ್ಟಿಗೆ ಬರುತ್ತವೆ. ಅದೇ ಶಕ್ತಿ. ಯಮನು ತನ್ನ ಲೋಕಕ್ಕೆ ಬಂದವರನ್ನು ಯಾರು ಪುಣ್ಯವಂತರು, ಯಾರು ಪಾಪ ಮಾಡಿರುವರು ಅಂತ ಹೇಳಿ ತೀರ್ಮಾನಿಸಿ ಪುಣ್ಯಾತ್ಮರ ಪಾದಗಳನ್ನು ತಾನೇ ಸ್ವತಃ ತೊಳೆಯುತ್ತಾನೆ. ಇವೆಲ್ಲವೂ ಗರುಡ ಪುರಾಣದಲ್ಲಿದೆ.